ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರಿಗೆಲ್ಲರಿಗೂ ನಮಸ್ತೆ. ಹಾಯ್, ನಾವು ಈ ವ್ಲಾಗಲ್ಲಿ ಎಲ್ಲಿ ಹೋಗಿದ್ವಿ ನ್ಯೂ ಇಯರ್ಗೆ ಅಂತ ನೋಡ್ಬೋದು. ಸೊ ಅದಕ್ಕೂ ಮುಂಚೆ ವೆಲ್ಕಮ್ ಟು ಮೈ ಚಾನೆಲ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಾವು ನ್ಯೂ ಇಯರ್ಗೆ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ನೆಲದ ಸಿರಿ ಅನ್ನೋ ಒಂದು ರೆಸಾರ್ಟಿಗೆ ಬಂದಿದ್ವಿ. ಇದು ಬೆಂಗಳೂರು ಹತ್ರ ಇರುವಂತಹ ಮಾಗಡಿ ರೋಡ್ ಹತ್ರ ಇದೆ. ಸೊ ಬರ್ತಾ ಇದ್ದಂಗೆನೆ ಇಲ್ಲಿ ಗಜರಾಜರು ನಮಗೆ ವೆಲ್ಕಮ್ ಮಾಡಿದ್ರು. ತುಂಬಾನೇ ಚೆನ್ನಾಗಿರುತ್ತೆ. ಇದೇ ತರ ಮಾನ್ಯುಮೆಂಟ್ಸ್ ಓವರ್ ಆಲ್ ಎಲ್ಲಾ ಕಡೆ ನೋಡ್ಬೋದು ನಾವು ಈ ರೆಸಾರ್ಟ್ ಅಲ್ಲಿ. ಸೊ ಈ ತರ ಒಂದು ದೊಡ್ಡ ಬ್ರಿಡ್ಜ್ ಇತ್ತು, ಇಲ್ಲಿ ಆರಾಮಾಗಿ ವಾಕ್ ಮಾಡ್ತಾ ಇದ್ವಿ. ಬಂದ ಹಾಗೇನೆ ತುಂಬಾ ಪ್ಲೆಸೆಂಟ್ ಆಗಿತ್ತು. ಫುಲ್ ಗ್ರೀನರಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಮಾತ್ರ ಬರ್ತಿದ್ದಂಗೆನೆ ನಮಗೆ ವೆಲ್ಕಮ್ ಡ್ರಿಂಕ್ ನ ಕೊಟ್ರು. ಹಾಗೆ ಏನೇನು ಆಧಾರ್ ಕಾರ್ಡು ಅದೆಲ್ಲ ಸಬ್ಮಿಟ್ ಮಾಡೋದಿತ್ತು. ಸೊ ಆಫೀಸ್ ಹತ್ರ ಬಂದಿದ್ದೀವಿ. ಅಂಡ್ ನಮ್ಮ ಮನೆಯವರು, ನಮ್ಮ ತಂದೆಯವರೆಲ್ಲರೂ ಅದಕ್ಕೆ ನೋಡ್ಕೋತಾ ಇದ್ರು. ಸೊ ನಾವ್ ಹಂಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬರ್ತಾ ಇದ್ವಿ ಇಲ್ಲಿ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓವರ್ ಆಲ್ ಸ್ಟಾರ್ಟಿಂಗ್ ಏನೇ ಓಕೆ, ಏನ್ ಇಷ್ಟೊಂದೆಲ್ಲ ಇದೆ ಅಂತ ಖುಷಿ ಆಯ್ತು. ಮಕ್ಳಿಗೆ ಆಕ್ಚುಲಿ ಬಂದಿದ್ದೀವಿ ನಾವು. ಸೊ ಹಾಗಾಗಿ ಮಕ್ಳಿಗೆ ಏನೇನ್ ಬೇಕು ಎಲ್ಲ ಇತ್ತು. ದಟ್ ಇಸ್ ವಾಟ್ ಮ್ಯಾಟರ್ಡ್. ಲೈಕ್ ನನ್ಗೆ ಮಕ್ಳು ಎಂಗೇಜ್ ಆಗ್ಬಿಟ್ಟಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಅಂದ್ಬಿಟ್ಟು ಆರಾಮಾಗಿ ಇದನ್ನ ಸೆಲೆಕ್ಟ್ ಮಾಡಿದ್ದು. ಸೊ ಮಕ್ಳು ಆಲ್ರೆಡಿ ಆಟ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ನಮ್ಮ ರೂಮ್ಗಳಿಗೆ ಹೋಗಿ ನೋಡೋಣ ಏನೇನು ಅಂತ ಚೆಕ್ ಮಾಡಕ್ಕಂತ ಬಂದ್ವಿ. ಇದು ಕೂಡ ಅಷ್ಟೇನೆ, ಒಂದ್ ದಿವಸಕ್ಕಿರೋದಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಚುಕಟ್ಟಾಗಿತ್ತು. ಬಟ್ ಇನ್ನೊಂದು ಚೂರು ಚೆನ್ನಾಗಿದ್ರು ಇನ್ನೊಂದು ಸ್ವಲ್ಪ ಖುಷಿ ಆಗ್ತಾ ಇತ್ತು ನಮಗೂ ಕೊಟ್ಟಿದ್ದ ಪ್ರೈಸ್ಗೆ. ಯಾಕಂದ್ರೆ ನ್ಯೂ ಇಯರ್ ಅಂದ್ಬಿಟ್ಟು 1,000 ಸ್ವಲ್ಪ ಜಾಸ್ತಿ ಕೊಟ್ಟಿದ್ವಿ. ಬೇರೆ ಈ ಮಕ್ಳು ಆಟ ಆಡಕ್ಕೆ ಈ ತರ ಟ್ರೈನ್ ಅಂತೆ, ಟ್ರಾಂಪೋಲಿನ್, ಹಾಗೆ ಕೊಲಂಬಸ್, ಸೊ ಈ ತರ ಒಂದ್ 4-5 ಗೇಮ್ಸ್ ಕೂಡ ಇತ್ತು. ಇದಕ್ಕೆಲ್ಲ ಒಂದೊಂದಕ್ಕೂ ಒಂದೊಂದು ಟಿಕ್ ಮಾರ್ಕ್ ಮಾಡ್ತಾರೆ, ನಾವ್ ಏನೇನ್ ಆಟ ಆಡಿಸ್ತೀವಿ ಅದಕ್ಕೆಲ್ಲ. ಸೊ ಓವರ್ ಆಲ್ 10 ಗೇಮ್ಸ್ ನಮ್ಗೆ ಕೊಡ್ತಾರೆ ರೆಸಾರ್ಟ್ ಅಲ್ಲಿ ಬಂದವ್ರಿಗೆ. ಆ 10 ಗೇಮ್ಸ್ ಅಲ್ಲಿ ಏನ್ ಬೇಕಾದ್ರೂ ಕವರ್ ಅಪ್ ಮಾಡ್ಕೊಳ್ಬಹುದು ನಾವು ಆರಾಮಾಗಿ. ಈ ಕೊಲಂಬಸ್ ಮಾತ್ರ ನಿಜವಾಗ್ಲೂ ತುಂಬಾನೇ ಭಯ ಆಗುತ್ತೆ. ನೋಡಕ್ ಮಾತ್ರ ಹಿಂಗಿದೆ ಅನ್ಕೊಳ್ಳಿ, ಬಟ್ ಆಡಕ್ ಹೋದಾಗ ಸ್ವಲ್ಪ ಭಯ ಆಯ್ತು ನನಗೆ. ಯಾಕಂದ್ರೆ ಹೊಟ್ಟೆ ತೊಳಸ್ದಂಗ್ ಆಗುತ್ತೆ. ಅದರಲ್ಲಿ ನಮ್ ಜೈಶು ಪುಟಾಣಿ ಆಡ್ದ, ಅದೇ ತುಂಬಾ ಶಾಕಿಂಗ್ ಅನ್ಸುತ್ತು. ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಬಂದಿದ್ವಿ. ಊಟ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ವೆರಿ ಸೊಫಿಸ್ಟಿಕೇಟೆಡ್, ವೆರಿ ಸಿಂಪಲ್ ಅಂಡ್ ತುಂಬಾ ನೀಟ್ ಆಗಿರುವಂತಹ ಫುಡ್. ಸೊ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಎಲ್ಲರೂ ಕಂಪ್ಲೀಟ್ ಮೀಲ್ ನ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಯಾಕಂದ್ರೆ ರೆಸಾರ್ಟ್ ಅಂತ ಬಂದಾಗ ಊಟನೇ ಅಲ್ವಾ ಬೇಕಾಗಿರೋದು. ಆ ಊಟಕ್ಕೆ ತುಂಬಾ ರುಚಿಯಾಗಿತ್ತು, ಮಾತ್ರ ಖುಷಿ ಆಯ್ತು. ಸೊ ಪೂಲ್ಗೆ ಹೋಗೋಣ ಅಂದ್ಬಿಟ್ಟು ನಾನಿಲ್ಲಿ ಮಮ್ಮಿನ ಬರಲ್ಲ ಅಂದ್ರು. ಹಾಗಾಗಿ ಜೈಶುನ ಮಮ್ಮಿ ಕೊಟ್ಬಿಟ್ಟು ನಾವೆಲ್ಲ ಪೂಲ್ಗೆ ಎಂಟರ್ ಆದ್ವಿ. ಆರಾಮಾಗಿ ಆಟ ಆಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಆಟನ. ಈ ಕಡೆ ಈ ತರ ನೋಡಿ, ಈ ತರ ಬೋಟಿಂಗು ಇದೆಲ್ಲ ಆಯ್ತು. ಈವ್ನಿಂಗ್ ವಾಕ್ ಬಂದಾಗ ಈ ತರ ಎಲ್ಲ ಚೆಕ್ ಮಾಡ್ತಾ ಇದ್ವಿ ಏನೇನು ಅಂತ. ಸೊ ಈ ತರ ಏನೋ ಹಳೆಯ ಐಟಮ್ಸ್ ಎಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗೋದಕ್ಕೆ ಏನೇನ್ ಬೇಕು ಎಲ್ಲ ಇತ್ತು. ಜೈಶು ಪುಟ್ಟಾಗೆ ನಾನು ಇಲ್ಲಿ ಅಡಿಗೆ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಲಾನ್ ಹತ್ರ ಸ್ವಲ್ಪ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ಈ ತರ ಫೈರ್ ಕ್ಯಾಂಪ್ ಅಂತೆ, ಮತ್ತೆ ಯಾರ್ಯಾರು ಬಂದಿದ್ದಾರೆ ಅವ್ರವ್ರಿಗೆ ಅದೇ ಥೀಮ್ಗೆ ಎಷ್ಟೆಷ್ಟು ಚೇರ್ಸ್ ಬೇಕು ಎಲ್ಲ ಹಾಕಿದ್ರು. ಸೊ ನಮ್ ಟೇಬಲ್ಗೆ ನಾವೆಲ್ಲ ಸೆಟಲ್ ಆಗಿ ಅದಕ್ಕೆ ಈವ್ನಿಂಗ್ ನ ಎಂಜಾಯ್ ಮಾಡೋದಕ್ಕೆ ತುಂಬಾ ಜಾಸ್ತಿ ಸ್ನಾಕ್ಸ್ನೆಲ್ಲ ಮಾಡಿ ಕೊಟ್ಟಿದ್ರು. ದಟ್ ವಾಸ್ ಆಲ್ಸೋ ವೆರಿ ಸ್ಪೆಷಲ್. ಸೊ ಅವ್ರವ್ರ ಗ್ಯಾಂಗ್ಗೆ ಒಂದೊಂದು ಕೇಕ್ ಅಂತ ಕೂಡ ಕೊಟ್ಟಿದ್ರು. ಅದು ತುಂಬಾ ಚೆನ್ನಾಗಿತ್ತು. ನ್ಯೂ ಇಯರ್ ಎಲ್ಲ ಕಂಪ್ಲೀಟ್ ಆಗಿ ಮಾರ್ನಿಂಗ್ ವಾಕ್ಗೆ ಎದ್ದು ಬಂದ್ವಿ. ಸೊ ಚೆನ್ನಾಗಿತ್ತು ಇದೆಲ್ಲಾನು ಫುಲ್ ನೋಡೋದಕ್ಕೆ. ಹಾಗೆ ಗೇಮ್ಸ್ ಎಲ್ಲ ಫಿನಿಶ್ ಮಾಡಿದ್ವಿ. ರೋಪ್ ಕ್ಲೈಂಬಿಂಗ್ ಅಂತೆ, ಈ ರೋಪ್ ಸೈಕ್ಲಿಂಗು, ಆರ್ಚರಿ ಈ ತರ ಎಲ್ಲ ಇತ್ತು. ಬೋಟಿಂಗ್ ಎಲ್ಲ ನೆನ್ನೆ ಮಾಡೇ ಇರಲಿಲ್ಲ, ಹಾಗಾಗಿ ಇವತ್ತೆಲ್ಲ ಫಿನಿಶ್ ಮಾಡ್ಕೊಂಡ್ವಿ. ಸೊ ಒಂದು ತುಂಬಾ ಚೆನ್ನಾಗಿ ಡೇ ಸ್ಟಾರ್ಟ್ ಆಯ್ತು ನಮ್ಮ ನ್ಯೂ ಇಯರ್. ಇದೇ ತರ ಒಂದು ಹೊಸ ವರ್ಷ ಪೂರ್ತಿ ಮುಗಿಲಪ್ಪ ಆರಾಮಾಗೇನೆ ಅಂತ ಅನ್ಸುತ್ತೆ. ಚೆಕ್ಔಟ್ ಆದ್ಮೇಲೆ ಇಲ್ಲಿ ಯಾವ್ದಾದ್ರು ಹತ್ರದಲ್ಲಿ ಇರುವಂತಹ ಊರು ಯಾವ್ದಾದ್ರು ಇದ್ರೆ ನೋಡ್ಕೊಂಡು ಹೋಗೋಣ ಅನ್ಕೊಂಡ್ವಿ. ಸೊ ಹತ್ರದಲ್ಲಿ ಸಾವನ್ ದುರ್ಗ ಇದೆ. ಆ ದೇವ್ರನ್ನ ಕೂಡ ನಾವು ಯಾವತ್ತೂ ನೋಡಿರ್ಲಿಲ್ಲ. ಹಾಗಾಗಿ ಬೇಗ ಚೆಕ್ಔಟ್ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ನಾವಲ್ಲಿ ಹೊರಟ್ವಿ. ಹೆಂಗೋ ಇವತ್ತಿನ ಡೇ ಅಂತೂ ಸೂಪರ್ ಆಗಿ ಸ್ಟಾರ್ಟ್ ಆಗಿದೆ. ಇದೇ ತರ ನಮ್ಮ ವ್ಲಾಗ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ ಪೇಜ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವ್ಲಾಗ್ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಆಲ್.